ಸಿಎಸ್ಕೆ ನಡುವೆ ಬಿರುಕು, ಗುಡ್ ಬೈ ಹೇಳ್ತಾರಾ ಮಹಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಉಸಿರು, ಅಭಿಮಾನಿಗಳ ಪಾಲಿನ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿ. ಇದೀಗ ಇದೇ ಮಹಿ ಮತ್ತು ಸಿಎಸ್ಕೆ ಫ್ರಾಂಚೈಸಿ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಈ ಚರ್ಚೆಗೆ ಕಾರಣ ಧೋನಿ ಸಿಎಸ್ಕೆ ಫ್ರಾಂಚೈಸಿಯ ಷೇರು ಖರೀದಿಸಲು ಆಸಕ್ತಿ ತೋರಿಸಿತು. ಆದ್ರೆ ಷೇರು ವಿಚಾರದಲ್ಲಿ ಧೋನಿ ಹಾಗೂ ಆಡಳಿತ ಮಂಡಳಿ ನಡುವೆ ಒಮ್ಮತ ಮೂಡಿಲ್ಲ. ಧೋನಿ ಮೊದಲಿಗೆ 25% 25% ಪಾಲು ಖರೀದಿಸಲು ಬಯಸಿದ್ರು. ಆದ್ರೆ ಸಿಎಸ್ಕೆ ಕೇವಲ 3% ನೀಡಲು ಮುಂದಾಗಿತ್ತು. ಬಳಿಕ ಧೋನಿ ಬೇಡಿಕೆಯನ್ನು 20%ಕ್ಕೆ ಇಳಿಸಿದ್ರು. ಸಿಎಸ್ಕೆ 4%ಕ್ಕೆ ಮಾತ್ರ ಒಪ್ಪಿತ್ತು. ಕೊನೆಗೆ 18% ಶೇರ್ ಖರೀದಿಸಲು ಧೋನಿ ಮುಂದಾದಾಗಲೂ ಸಿಎಸ್ಕೆ 5.5% ನೀಡಲು ಸಿದ್ಧವಾಗಿತ್ತು ಎನ್ನಲಾಗಿದೆ. ಹಲವು ಸುತ್ತಿನ ಮಾತುಕತೆ ನಡೆದ್ರೂ ಒಪ್ಪಂದ ಮಾತ್ರ ಅಂತಿಮವಾಗಿಲ್ಲ. ಇದರಿಂದಲೇ ಧೋನಿ ಮತ್ತು ಸಿಎಸ್ಕೆ ನಡುವಿನ ಸಂಬಂಧದ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಇನ್ನು 2023ರಲ್ಲಿ ಧೋನಿ ನಾಯಕತ್ವದಲ್ಲಿ ಸಿಎಸ್ಕೆ 5ನೇ ಐಪಿಎಲ್ ಟ್ರೋಫಿ ಗೆದ್ದಿತ್ತು. ಆದರೆ 2026ರ ಆವೃತ್ತಿಯಲ್ಲಿ ಅನ್ಕ್ಯಾಪ್ಡ್ ಆಟಗಾರರಾಗಿದ್ದ ಧೋನಿ ಒಂದೇ ಒಂದು ಪಂದ್ಯದಲ್ಲೂ ಕಣಕ್ಕೆ ಇಳಿಯಲಿಲ್ಲ. ಇದೀಗ 2027ರಲ್ಲಿ ಧೋನಿ ಕ್ರಿಕೆಟ್ಗೆ ವಿದಾಯ ಹೇಳಿ ಸಿಎಸ್ಕೆ ಮುಖ್ಯ ಕೋಚ್ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿಎಸ್ಕೆ ಜೊತೆಗಿನ ಮಹಿಯ 18 ವರ್ಷಗಳ ಸಂಬಂಧ ಇಲ್ಲಿಗೆ ಅಂತ್ಯವಾಗುತ್ತಾ ಅಥವಾ ಹೊಸ ರೂಪದಲ್ಲಿ ಮತ್ತೆ ಚೆನ್ನೈ ಜೊತೆ ಕಾಣಿಸಿಕೊಳ್ತಾರಾ? ಇದನ್ನ ಕಾದು ನೋಡ್ಬೇಕಾಗಿದೆ.